ಹಾಯ್ ಫ್ರೆಂಡ್ಸ್, ಇವತ್ತು ವಿದ್ಯಾರ್ಥಿಗಳಿಗೆಲ್ಲ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ BMTCಯಿಂದ ಆದಷ್ಟು ಬೇಗ ಜೂನ್ಗಿಂತ ಮೊದಲೇ ಬಸ್ ಪಾಸ್ ಅಪ್ಲಿಕೇಶನ್ ಓಪನ್ ಆಗಿದೆ. ಪ್ರತಿ ವರ್ಷ ತುಂಬ ಡಿಲೇ ಆಗ್ತಾ ಇತ್ತು. ಜೂನ್ ಅಥವಾ ಜುಲೈ ಈ ಥರ ಬಿಡ್ತಾ ಇದ್ರು. ಅಲ್ಲಿವರೆಗೂ ಫೀಸ್ ರೆಸಿಪ್ಟು ಮತ್ತು ಹಳೆ ಬಸ್ ಪಾಸ್ ತೋರಿಸಿ ಓಡಾಡಬೇಕಿತ್ತು. ಬಸ್ ಪಾಸ್ ಇಲ್ಲದೆ ಇರೋರು ದುಡ್ಡು ಕೊಟ್ಟು ಓಡಾಡಬೇಕಿತ್ತು. ಬಟ್ ಈ ವರ್ಷ ಜೂನ್ಗಿಂತ ಮೊದಲೇ ಅಪ್ಲಿಕೇಶನ್ ಬಿಟ್ಟಿರೋದ್ರಿಂದ ನಿಮಗೆಲ್ಲ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾರೆಲ್ಲ ಬಸ್ ಪಾಸ್ಗೆ ವೆಯ್ಟ್ ಮಾಡ್ತಾ ಇದ್ರಿ, ಬಸ್ ಚಾರ್ಜ್ ಕೊಟ್ಟು ಓಡಾಡ್ತಾ ಇದ್ರಿ, ಅವರಿಗೆಲ್ಲ ಇದು ಗುಡ್ ನ್ಯೂಸ್. ಫ್ರೆಂಡ್ಸ್, ಈಗ ಬಸ್ ಪಾಸ್ ಅಪ್ಲೈ ಮಾಡೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಅವಶ್ಯಕತೆ ಇದೆ, ಲಾಸ್ಟ್ ಡೇಟ್ ಯಾವತ್ತಿರುತ್ತೆ, ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಿದ್ದಾರೆ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಮ್ಮ NR ಸ್ಟ್ರೀಮ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಫ್ರೆಂಡ್ಸ್, ಇನ್ನು ಸ್ಕೂಲ್ ಮಕ್ಕಳಿಗೆ ಬರೋದಾದರೆ 1ರಿಂದ 10ನೇ ತರಗತಿ ಸ್ಕೂಲ್ ಮಕ್ಕಳು ಬಸ್ ಪಾಸ್ ಅಪ್ಲೈ ಮಾಡೋದಕ್ಕೆ BMTCಯಿಂದ ಅಪ್ಲಿಕೇಶನ್ ಫಾರಮ್ ಬಿಟ್ಟಿದ್ದಾರೆ. ನೀವು ಅಪ್ಲಿಕೇಶನ್ ಫಾರ್ಮ್ 2025-26ನೇ ಸಾಲಿನ ಅಪ್ಲಿಕೇಶನ್ ಫಾರ್ಮ್ನ ಡೌನ್ಲೋಡ್ ಮಾಡಿಕೊಂಡು ಸ್ಕೂಲ್ನಲ್ಲಿ ಫಿಲ್ ಮಾಡಿ ಅದಕ್ಕೆ ಸೀಲ್ ಸಿಗ್ನೇಚರ್ ಹಾಕ್ಸ್ಕೊಂಡು ಅದ್ರ ಜೊತೆಗೆ ಆಧಾರ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಮೊಬೈಲು, ಒಂದು ಫೋಟೋ ಇಷ್ಟಿದ್ರೆ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಅಕಸ್ಮಾತ್ ಇದರಲ್ಲಿ ಯಾರಾದರೂ SC/ST ಇದ್ದರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಯಾರಾದರೂ ಸೇರಿದರೆ ದಯವಿಟ್ಟು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಪ್ರೊವೈಡ್ ಮಾಡಿ. ಫೀಸು ಕಡಿಮೆ ಆಗುತ್ತೆ. ಸೊ ಪ್ರೊಸೆಸಿಂಗ್ ಫೀಸ್ ಮಾತ್ರ ಇರುತ್ತೆ SC/ST ಅವರಿಗೆ. ಆ ಕಾರಣಕ್ಕೋಸ್ಕರ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಕ್ಯಾಸ್ಟ್ ಸರ್ಟಿಫಿಕೇಟು ಕಂಪಲ್ಸರಿ ಆಗಿರುತ್ತೆ. ಇನ್ನು ಕಾಲೇಜ್ ಮಕ್ಕಳಿಗೆ ಬರೋದಾದರೆ ಫೀಸ್ ರೆಸಿಪ್ಟ್ ಬೇಕು. ಅಪ್ಲಿಕೇಶನ್ ಫಾರ್ಮ್ ಅವಶ್ಯಕತೆ ಇರಲ್ಲ ಕಾಲೇಜ್ ಅವ್ರಿಗೆ. ಫೀಸ್ ರೆಸಿಪ್ಟು 2025-26ನೇ ಸಾಲಿನ ಅಡ್ಮಿಷನ್ ಫೀಸ್ ರೆಸಿಪ್ಟ್, ಅದರ ಜೊತೆಗೆ ಆಧಾರ್ ಕಾರ್ಡ್, ಫೋಟೋ, ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಕಂಪಲ್ಸರಿ, ಮತ್ತು ನಿಮ್ಮ ಆಧಾರ್ ಕಾರ್ಡಲ್ಲಿ ನೇಮು ಏನಿರುತ್ತೆ ಅದೇ ಪ್ರಿಂಟ್ ಆಗುತ್ತೆ ಬಸ್ ಪಾಸಲ್ಲಿ. ಸೊ ಇನ್ನು SC/ST ಅವರು ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡ್ತಾರೆ. ಕ್ಯಾಸ್ಟ್ ಸರ್ಟಿಫಿಕೇಟ್ ಅಕಸ್ಮಾತ್ ನೇಮ್ ಏನಾದರೂ ರಾಂಗ್ ಇದ್ದರೆ ಅದು ಕೂಡ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಕ್ಯಾಸ್ಟ್ ಸರ್ಟಿಫಿಕೇಟು ಇನ್ವ್ಯಾಲಿಡ್ ಅಂತ ಬರುತ್ತೆ. ಸೊ ನೀವು ಕ್ಯಾಸ್ಟ್ ರಿಸರ್ವೇಷನ್ ತೋರಿಸೋದಕ್ಕಾಗಲ್ಲ, ಅವಾಗ ಫೀಸು ಜಾಸ್ತಿ ಕಟ್ಟಬೇಕಾಗತ್ತೆ. ಸೊ ನಿಮ್ಮ ಆಧಾರ್ ಕಾರ್ಡಲ್ಲಿ ಏನು ನೇಮ್ ಇದೆ ಅದೇ ನೇಮು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಕೂಡ ಇರಬೇಕು. ಆಗ ನೀವು ರಿಸರ್ವೇಷನ್ ತೊಗೋಬೋದು, ಫೀಸ್ ಕೂಡ ಕಡಿಮೆ ಆಗುತ್ತೆ. ಇನ್ನು ಫ್ರೆಂಡ್ಸ್, ಕೊನೆಯ ದಿನಾಂಕ ಅಂತ ಯಾವುದೂ ಇರೋದಿಲ್ಲ. ಸೊ ನಿಮಗೆ ಯಾವಾಗ ಬೇಕು ಅಪ್ಲಿಕೇಶನ್ ಅವಾಗ ನೀವು ಹಾಕ್ಬೋದು. ಬಟ್ ನೀವು ಆದಷ್ಟು ಬೇಗ ಹಾಕಿದ್ರೆ ನೀವು ಬಸ್ಸಲ್ಲಿ ದುಡ್ಡು ಕೊಟ್ಟು ಓಡಾಡೋದು ತಪ್ಪುತ್ತೆ. ಏಕೆಂದರೆ ಈ ವರ್ಷ ಬಸ್ ಪಾಸು ಅವರು ಬೇಗ ಬಿಟ್ಟಿರೋದ್ರಿಂದ ಯಾವುದೇ ಕಾರಣಕ್ಕೂ ಹಳೆ ಬಸ್ ಪಾಸ್ ಅಲೋ ಮಾಡಲ್ಲ, ಫೀಸ್ ರೆಸಿಪ್ಟು ಅಲೋ ಮಾಡಲ್ಲ. ಸೊ ನೀವು ಸುಮ್ಮನೆ ದುಡ್ಡು ಕೊಟ್ಟು ಏನೋ ಓಡಾಡೋಕೆ ಹೋಗ್ತೀರಾ. ಬಸ್ ಪಾಸ್ ಅಪ್ಲಿಕೇಶನ್ ಬಿಟ್ಟಿರೋದ್ರಿಂದ ದಯವಿಟ್ಟು ಎಲ್ಲರೂ ಬಸ್ ಪಾಸ್ಗೆ ಅಪ್ಲೈ ಮಾಡಿ, ಬಸ್ ಪಾಸ್ ಪಡ್ಕೊಳ್ಳಿ. ಬಸ್ ಪಾಸ್ ನೀವು ಆನ್ಲೈನಲ್ಲಿ ಸೇವಾ ಸಿಂಧು ಮುಖಾಂತರ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿದ ನಂತರ ನೀವು ಅಪಾಯಿಂಟ್ಮೆಂಟ್ ಹಾಕ್ಕೊಂಡು ಬ್ಯಾಂಗ್ಳೂರು 1, ನಿಮ್ಮ ನಿಯರೆಸ್ಟ್ ಎಲ್ಲಿರುತ್ತೆ ಬೆಂಗಳೂರು 1, ಅಲ್ಲಿ ಹೋಗಿ ನೀವು ಬಸ್ ಪಾಸ್ನ ಪಡ್ಕೋಬೋದು. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಲೈಕ್ ಮಾಡಿ. ಹಾಗೆ ದಯವಿಟ್ಟು ಇನ್ನೂ ಹೆಚ್ಚಿನ ಮಾಹಿತಿಯ ವಿಡಿಯೋಗಳಿಗೋಸ್ಕರ, ಎಜುಕೇಷನಲ್ ವಿಡಿಯೋಗಳಿಗೋಸ್ಕರ, ಸ್ಕಾಲರ್ಶಿಪ್ ಸ್ಕೀಮ್ ಆಗಿರ್ಬೋದು, ಇನ್ನು ಗೌರ್ಮೆಂಟ್ ಜಾಬ್ ಅಪ್ಲಿಕೇಶನ್ಸ್ ಆಗಿರ್ಬೋದು, ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಮ್ಮ NR ಸ್ಟ್ರೀಮ್ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಫ್ರೆಂಡ್ಸ್.